Jungle. ಎಲ್ಲರಿಗೂ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಿದ ಡಾಕ್ಟರ್ ರಚನಾ ಮಹೇಶ್ ಇವರು ಉದ್ಘಾಟನಾ ಭಾಷಣವನ್ನು ಮಾಡಲು ನಾವು ವಿನಂತಿಸಿಕೊಳ್ಳುತ್ತೇವೆ. ಉದ್ಘಾಟನಾ ಭಾಷಣವನ್ನು ಮಾಡುವುದರೊಂದಿಗೆ ಈ ವರ್ಷದ ಮಹಿಳಾ ದಿನಾಚರಣೆ ಕುರಿತು ವಿಷಯವನ್ನೂ ಮಂಡಿಸಲು ಅವರನ್ನು ವಿನಂತಿಸುತ್ತೇವೆ. ರಚನಾ ಮೇಡಮ್. ಒಡಿಪಿ ಸಂಸ್ಥೆಯಲ್ಲಿ ಎಲ್ಲ ಮಹಿಳಾ ಸಂಘಗಳು ಸೇರಿ ಸಮಾರೋಪ ಸಮಾರಂಭವನ್ನು ಅಂದರೆ ನಮಗೆ ಕೊಡಗು, ಮಂಡ್ಯ, ಚಾಮರಾಜನಗರ, ಮೈಸೂರು 4 ಜಿಲ್ಲೆಗಳಲ್ಲಿ ನಾವು ನಮ್ಮ ಕಾರ್ಯವ್ಯಾಪ್ತಿ ಇದೆ. ಅಲ್ಲಿ ಎಲ್ಲ ಕಡೆಯೂ 8ನೇ ತಾರೀಕಿಂದ ಇಲ್ಲಿವರೆಗೂ ಮಹಿಳಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ಅಲ್ಲಿಯ ಸಮಾರೋಪ ಸಮಾರಂಭವನ್ನು ನಮ್ಮ ಈ ಸನ್ ಫಿಲೋಮಿನ ಏನು ಆಡಿಟೋರಿಯಂ ಇದೆಯೋ ಅಲ್ಲಿ ನಾವು ಇಟ್ಕೊಂಡಿದ್ದೀವಿ. ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು 115ನೇ ಒಂದು ಮಹಿಳಾ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸುಮಾರು 2,500 ಜನ ಇಲ್ಲಿ ಮಹಿಳೆಯರು ಸೇರಿದ್ದಾರೆ. ಹಾಗೆ 15 ಮಳಿಗೆಗಳನ್ನು ಕೂಡ ಮಹಿಳೆಯರೇ ಉತ್ಪನ್ನ ಮಾಡಿದಂತಹ ಪದಾರ್ಥಗಳನ್ನು ಅವರ ಒಂದು ಸಬಲೀಕರಣ ಹೇಗೆ ನಾವು ಅವರಿಗೆ ಅರಿವನ್ನು ಕೊಟ್ಟು ಅವರಿಗೆ ಹೇಗೆ ಸಬಲೀಕರಣಗೊಳಿಸಿದ್ದೇವೆ ಅನ್ನೋದಕ್ಕೆ ಸಾಕ್ಷಿಯಾಗಿ 15 ಮಳಿಗೆಗಳನ್ನು ಇಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಅತಿಥಿಗಳನ್ನು ಕೂಡ ಆಹ್ವಾನ ಮಾಡಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಎಲ್ಲ ಬೆಳಗ್ಗೆ ತಿಂಡಿನೂ ಸಹ ಇತ್ತು. ಬೆಳಗ್ಗೆ ಅರಮನೆ ಹತ್ರ ಇದು ರ್ಯಾಲಿ ಎಲ್ಲ ನಡೆಸಿದ್ರು. ಒಂದು ದ್ವಿಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನ ಅಂದರೆ ಮಹಿಳೆಯರು ಮಾತ್ರ ಯಾರು ಆಟೋ ಓಡಿಸ್ತಾರೆ ಅವರನ್ನು ಕೂಡ ರ್ಯಾಲಿಯಲ್ಲಿ ಬೆಳಗ್ಗೆ ಬಂದರು. ಈಗ ಮಧ್ಯಾಹ್ನ 2,500 ಜನ ಇವಾಗ ಎಷ್ಟು ಜನ ಬಂದರೂ ಬೆಳಗ್ಗೆ ಬೇರೆ ಬೇರೆ ಊರುಗಳಿಂದ ಅಷ್ಟು ಜನಕ್ಕೂ ತಿಂಡಿ ವ್ಯವಸ್ಥೆ ಇತ್ತು. ಈಗ ಮಧ್ಯಾಹ್ನನೂ ಕೂಡ ಊಟದ ವ್ಯವಸ್ಥೆ ಸಹ ಇದೆ. ಎಷ್ಟು ಸಾವಿರ ಜನ ಬಂದಿದ್ರು? 2,500 ಜನ. ಯಾವ ಡಿಸ್ಟ್ರಿಕ್ಟ್ ಬಂದಿದ್ದೀರಾ? ಕೊಡಗು, ಮಂಡ್ಯ, ಚಾಮರಾಜನಗರ, ಮೈಸೂರು 4 ಜಿಲ್ಲೆಗಳಿಂದ ಮಹಿಳಾ ಮೇಡಮ್, ಒಡಿಪಿ ಸಂಸ್ಥೆ ಈಗ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಇಷ್ಟಪಡ್ತಾರೆ? ಮಹಿಳೆಗೆ ಏನೇನು ಸವಲತ್ತು ಕೊಟ್ಟಿದ್ದಾರೆ ಒಡಿಪಿ ಇದುವರೆಗೂ? ಮಹಿಳೆಗೆ ಅಂತಂದರೆ ಅವ್ರಿಗೆ ಸ್ವಯಂ ಉದ್ಯೋಗ ಹೇಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಟೈಲರಿಂಗ್ ಆಗಲಿ, ಒಂದು ಜರಿ ವರ್ಕ್ ಆಗಲಿ, ತರಬೇತಿಗಳನ್ನು, ಕೌಶಲ್ಯಾಧಾರಿತ ತರಬೇತಿಗಳನ್ನು, ಸ್ಕಿಲ್ ಟ್ರೈನಿಂಗ್ಸ್ ಕೊಡ್ತೀವಿ ನಾವು. ಅವರ ಒಂದು ಲೈವ್ಲಿಹುಡ್ ಇಂಪ್ರೂವ್ ಆಗೋದಕ್ಕೆ ಮತ್ತು ಸಣ್ಣ ಉದ್ದಿಮೆಗಳನ್ನು ಮಾಡ್ಕೊಳ್ಳೋಕ್ಕೆ IGP ಇನ್ಕಮ್ ಜನರೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅದರಲ್ಲಿ ಅವರಿಗೆ ಒಂದು ಸಾಲ ಸೌಲಭ್ಯಗಳನ್ನು ಕೊಟ್ಟು ಅವರ ಜೀವನ ಉತ್ತಮವಾಗಿ ನಡೆಸೋಕ್ಕಾರ. ಮತ್ತು ಸೇವೆ ಫ್ಯಾಮಿಲಿ ಅಂತ ಒಂದು ಪ್ರಾಜೆಕ್ಟ್ ಇದೆ. ಅಲ್ಲಿ ವಿಧವಾ ಮಹಿಳೆಯರು, ಒಂದೇ ಒಂದು ಪುಟ್ಟ ಮಕ್ಕಳಿರುತ್ತೆ ಅಂಥವರು ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರನ್ನ ಗುರುತಿಸಿ ಅವ್ರಿಗೂ ಕೂಡ ಒಂದು 6 ವರ್ಷಗಳ ಕಾಲ ಒಂದೇ ಸಮ
ಒಂದು ಡೋನರ್ಸ್ ಯಾರು ಒಂದು ನಮಗೆ ಸಹಾಯ ಮಾಡ್ತಾರೋ ಆ ಹಣವನ್ನು ಅವ್ರಿಗೆ ಕೊಟ್ಟು ಅವರ ಜೀವನದ ಶೈಲಿ ಒಂದು ಉತ್ತಮಗೊಳ್ಳೋದಕ್ಕೋಸ್ಕರ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಹಾಗೆ ಹಲವಾರು ಕಾರ್ಯಕ್ರಮಗಳು ಒಂದು ಈ ಮಹಿಳೆಯರ ಜೀವನ ಇಂಪ್ರೂವ್ ಆಗೋದಕ್ಕೆ ಏನು ಅಭಿವೃದ್ಧಿ ಹೊಂದೋದಕ್ಕೆ ಏನು ಬೇಕೋ ಅದನ್ನು ಇಲ್ಲಿ ನಮ್ಮ ಕಡೆಯಿಂದ ನಡೆಸ್ಕೊಡ್ತಾ ಇದ್ದೀವಿ. ಇನ್ನೊಂದು ODP ಅನ್ನೋದು ಒಂದು ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ ಹುಟ್ಟಿದಂಥದ್ದು. ಅದು ಯಾಕೆ ನಿಮಗೆ ಮುಂಚೆ ಗೊತ್ತಿದೆ, ಎಲ್ಲ ಕಡೆನೂ ಜಾತಿ ಮೀಸಲಾತಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಇದು ಎಲ್ರಿಗೂ ವಿಸ್ತರಿಸಿದೆಯಾ ಇಲ್ಲ ಅವ್ರಿಗೆ ಮಾತ್ರ ಇದೆಯಾ? ಖಂಡಿತ ಇಲ್ಲ ಸರ್. ಏನು ಅಂತ ಹೇಳಿದ್ರೆ ನಮ್ಮ ODPಲಿ ನಾನು ಹೇಳಬೇಕು ಅಂದರೆ ನಾನು 30 ವರ್ಷದಿಂದ ಇಲ್ಲಿ ODP ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಆ ಥರ ಯಾವತ್ತೂ ನಮಗೆ ತಾರತಮ್ಯ ಮಾಡಿಲ್ಲ. ಇವರು ಹಿಂದೂಸು ಇದು ಕ್ರಿಶ್ಚಿಯನ್ಸು ಅಂತ ಯಾವತ್ತೂ ನಮಗೆ ತಾರತಮ್ಯ ಮಾಡಿಲ್ಲ. ಆದ್ದರಿಂದ ನಾವು ಇವತ್ತವರೆಗೂ 30 ವರ್ಷದವರೆಗೂ ನಾನು ಕೆಲಸ ಮಾಡ್ಕೊಂಡು ಇಲ್ಲೇ ಬಂದಿದ್ದೀನಿ. ನಾವು ಯಾರು 3 ಜನ ಹಿಂದೂಗಳೇ, ಆದರೆ ನಾನು 16 ವರ್ಷದಿಂದ ಮಾಡ್ತಿದ್ದೀನಿ ವಿವಿಧ ಸಮಾಜ ಸೇವೆ. ಆ ಥರ ಏನಿಲ್ಲ. ಯಾಕೆಂದ್ರೆ ಈಗ ಒಳ ಮೀಸಲಾತಿ ಅಂತ ಎಲ್ಲ ಕಡೆನೂ ಸ್ಟ್ರೈಕ್ ಮಾಡ್ತಿದಾರಲ್ವಾ, ಸೊ ಇದನ್ನು ಕೂಡ ಕೆಲವೊಬ್ರು ಇದು ಮಾಡ್ತಾರೆ. ಇಲ್ಲ ಇವಾಗ ಕ್ರಿಶ್ಚಿಯನ್ ಪಂಗಡಕ್ಕೆ ಮಾತ್ರ ಅಂತ ಇದು ಮಾಡ್ತಾರೆ, ಬೇರೆ ಥರ ಮಾಡ್ತಾರೆ. ಇವಾಗ ನೋಡಿ ಕ್ಯಾನ್ಸರ್ ಫಂಡ್ಗೆ ಇಷ್ಟು ಅಮೌಂಟು, ಸೆಕೆಂಡ್ ಸ್ಟೇಜಲ್ಲಿ ಇಷ್ಟು ಅಮೌಂಟ್ ಅಂತ. ರೋಗಗಳು ಬ್ರಾಹ್ಮಣರಿಗೆ ಬರಬೇಕು, ಮುಸ್ಲಿಮ್ಗೆ ಬರಬೇಕು, ಕ್ರಿಶ್ಚಿಯನ್ಗೆ ಬರಬೇಕು, ಇಂಥವ್ರಿಗೆ ಬರಬೇಕು ಅಂತ ಏನಿಲ್ಲ ಅಲ್ವಾ. ಹಿಂದೂಗೂ ಬರುತ್ತೆ, ಎಲ್ಲ ಥರದಲ್ಲೂ ಇರ್ತಾರೆ. ನಾವು ಸುಮಾರು ಒಂದು ವರ್ಷಕ್ಕೊಂದ್ಸರ್ತಿ ಅಂದರೆ ಏನು ಕ್ಯಾನ್ಸರ್ ಡೇ ಇರುತ್ತೋ ಫೆಬ್ರವರಿ 4 ಅವಾಗ 100 ಜನ ಒಂದು ಪೇಷಂಟ್ಗಳಿಗೆ ನಾವು ಈ ಥರನೇ ಒಂದು ಪ್ರೋಗ್ರಾಮ್ ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ಆ ಹಣವನ್ನು ಯಾರು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ ಅವರ ಸ್ಟೇಜ್ ಆಧಾರದ ಮೇಲೆ 1ನೇ ಸ್ಟೇಜ್ 2ನೇ ಹಂತ 4ನೇ ಹಂತದ ಆಧಾರದ ಮೇಲೆ ಅವರು ಟ್ರೀಟ್ಮೆಂಟಿಗೆ ಅವಶ್ಯಕತೆ ತುಂಬ ಇರುತ್ತೆ. ಫಸ್ಟ್ ಸ್ಟೇಜ್ ಅವರಿಗೆ ಸ್ವಲ್ಪ ಕಡಿಮೆ ಕೊಡ್ತೀವಿ, 4th ಸ್ಟೇಜ್ ಅವರಿಗೆ ಜಾಸ್ತಿ ಇರುತ್ತೆ, ಅವರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಆ ರೀತಿ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತೀವಿ. ಯಾವುದೇ ರೀತಿಯ ಮತ ಜಾತಿ ಆಧಾರ ಏನಿಲ್ಲ. ನಮಗೂ ಇವಾಗ ಡೋನರ್ಗಳೆಲ್ಲ ಕೊಡ್ತಾರಲ್ಲ, ಅವ್ರಿಗೂ ಕೂಡ ಪ್ರತಿಯೊಬ್ಬರದ್ದು ಡೀಟೇಲ್ಸು ಕೊಟ್ಟಿರ್ತೀವಿ. ಸಹಜ ನಿಮ್ಮ ಥರನೇ ಪ್ರಶ್ನೆ ಮಾಡೋದು, ಅವ್ರಿಗೂ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಿ. ಅದಕ್ಕೆ ಕಾಮನ್ ಆಗ್ಬಿಡಿ, ಅದಕ್ಕೋಸ್ಕರ ಮೇಡಮ್ ನಿಮ್ಗೆ ಗೊತ್ತಿರೋ ವಿಷಯ ಎಲ್ಲ ಕಾಮನ್ ಈಗ. ಇಲ್ಲ ಆ ಥರ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಸೇರಿರುವಂಥ ಮಹಿಳೆಯರು ಕೂಡ ಎಲ್ಲ ಧರ್ಮಕ್ಕೆ ಸೇರಿರೋರಿದ್ದಾರೆ. ಕೇವಲ ಒಂದು ಧರ್ಮಕ್ಕೆ ಸೇರಿರೋಂಥ ಮಹಿಳೆಯರು ಇಲ್ಲ. ಎಲ್ಲ ಧರ್ಮದ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಸ್ ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ರಿಲಿಜಿಯನ್ಸ್ ಇದ್ದಾರೆ. ಪ್ರತಿಯೊಂದು ಜಾತಿಗೂ ಕೂಡ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀವಿ. ನಮಗೆ ಈಗವರೆಗೆ 2,000 SG ಗ್ರೂಪ್ಗಳಿದೆ, ಸ್ವಸಹಾಯ ಸಂಘಗಳ ಗುಂಪಿದೆ. ಅದರಲ್ಲಿ 40,000 ಮಹಿಳೆಗಳಿದ್ದಾರೆ. ನಾವು ಇವತ್ತು ಅಷ್ಟೊಂದು ಜನ ಕರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಸಂಘದಿಂದ 2 ಮತ್ತು 3 ಜನ ಬರಬೇಕು. ಅವರೆಲ್ಲ ಬರ್ತೀನಿ ಅಂತ ಹೇಳಿದ್ರು ನಮಗೆ ಇಲ್ಲಿ ಇದಿಲ್ಲ ಇರೋದ್ರಿಂದ ನಾವು ಎಲ್ರಿಗೂ ಒಂದು ಸಂಘದಿಂದ 3 ಜನ ಇಲ್ಲ 4 ಜನ ಬರಬೇಕು ಅಂದ್ಕೊಂಡಿದ್ದೀವಿ. ಇಲ್ಲರೆ 40,000 ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ನನ್ನ ಹೆಸರು ಜಾನ್ ರೊಡ್ರಿಗಸ್ ಅಂತ. ಕಳೆದ 18 ವರ್ಷಗಳಿಂದ ODP ಸಂಸ್ಥೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ODP ಸಂಸ್ಥೆ 1984 ಜನವರಿ 4ರಂದು ರಚನೆಯಾಯಿತು. ಮೊದಲಿಂದನೂ ಕೆಲಸ ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ ಈ 4 ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ. ಸುಮಾರು 3,000 ಸಂಘಗಳು. ಸೊ ನಮ್ಮದು ವಿಶೇಷ ಏನಂದರೆ ODPಯಲ್ಲಿ ನಮ್ಮದು 2 ಫೆಡ್ರೇಷನ್ಗಳಿದ್ದಾವೆ. ಒಂದು ಮಹಿಳಾ ಫೆಡ್ರೇಷನ್, ಇನ್ನೊಂದು ಪುರುಷರ ಫೆಡ್ರೇಷನ್. ಒಂದು ಮಹಿಳಾ ಒಕ್ಕೂಟ ಅಂತ, ಇನ್ನೊಂದು ಗ್ರಾಮ ವಿಕಾಸ ಸ್ವಸಹಾಯ ಸಂಘಗಳ ಮಹಾ ಒಕ್ಕೂಟ ಅಂತ. ಸೊ ಇವು 2 ಫೆಡ್ರೇಷನ್ಗಳ ಮೂಲಕ ನಾವು ಹಲವಾರು ಕಾರ್ಯಕ್ರಮಗಳನ್ನು, ಅಂದರೆ ಮೊದಲನೇದಾಗಿ ನಮಗೆ ಏನಂದರೆ ಮಹಿಳೆಯರನ್ನು, ಅಡುಗೆ ಮನೆಯಲ್ಲಿದ್ದ ಮಹಿಳೆಯರನ್ನು ಹೊರಗಡೆ ತರಬೇಕು, ಅವರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಬೇಕು, ಸ್ವಾವಲಂಬನೆಯಾಗಿ ಅವರು ಬದುಕು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘಗಳ ಮೂಲಕ ಅವ್ರನ್ನ ಅಭಿವೃದ್ಧಿ ಮಾಡುವಾಗ ಹಲವಾರು ಅರಿವಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಜೊತೆ ಲಿಂಕ್ ಮಾಡಿಕೊಂಡು ಏನೇನು ಸರ್ಕಾರಿ ಸವಲತ್ತುಗಳಿದ್ದಾವೆ, ಏನು ನಾವು ಅವರಿಗೆ ಸಹಾಯ ಮಾಡ್ಬೋದು, ಅದೇ ರೀತಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಗಳು. ಆರ್ಥಿಕ ಅಭಿವೃದ್ಧಿ ಪಡಿಬೇಕಾದ್ರೆ ಬರೀ ಕೆಲಸ ಮಾಡಿದ್ರೆ ಆಗಲ್ಲ, ಏನಾದರೂ ಕೈ ಕೆಲಸಗಳು ಅವರಲ್ಲಿ ಆಗಬೇಕು. ಅದೇ ರೀತಿಯಲ್ಲಿ ಅವರೇನಾದರೂ ಅಭಿವೃದ್ಧಿ ಆಗೋದಕ್ಕೆ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಅವ್ರಿಗೋಸ್ಕರ ಮಾಡ್ತಾಯಿದ್ವಿ. ಸೊ ಇವತ್ತು ನಾವು 115ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಈ ಒಂದು ಸಂತ ಫಿಲೋಮಿನಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಬೆಳಗ್ಗೆಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಬೈಕ್ ರ್ಯಾಲಿ ಮೂಲಕ, ಮಹಿಳೆಯರೇ ಆಟೋ ಡ್ರೈವರ್ ಇರ್ಬೋದು, ಬೈಕ್ ಓಡಿಸೋರು ಇರ್ಬೋದು, ಸೊ ಅವರ ಮೂಲಕ ಒಂದು ಜಾಥವನ್ನು ಮಾಡಿದ್ದೀವಿ. ಅದೇ ರೀತಿಯಲ್ಲೇ ಈಗ ಅಂತಿಮವಾಗಿ ಈ ಒಂದು ಸ್ಟೇಜ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಸುಮಾರು ಒಂದು 2,500 ಮಹಿಳೆಯರು ಈ ಒಂದು ಕಾರ್ಯಕ್ರಮಕ್ಕೆ 4 ಜಿಲ್ಲೆಯಿಂದ, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗುವಿಂದ ಬಂದಿದ್ದಾರೆ.
ಸೊ ನಾವು ವಿವಿಧ ಯೋಜನೆಗಳ ಮೂಲಕ ಅವರನ್ನು ಹುರಿದುಂಬಿಸಿ ಅವರನ್ನು ನಾಯಕರಾಗಿ ಬೆಳೆಸುವಂಥದ್ದೇ ನಮ್ಮ ಒಂದು ಉದ್ದೇಶವಾಗಿದೆ. ಸರ್, ಈ ಕಾರ್ಯಕ್ರಮ ಎಷ್ಟು ಸಾವಿರ ಜನಗಳು ಸೇರಿದ್ದಾರೆ? ಸುಮಾರು ಒಂದು 2,500 ಮಹಿಳೆಯರು ನಾವು ಬರ್ತಾ ಇದ್ದಾರೆ 4 ಜಿಲ್ಲೆಯಿಂದ. ವ್ಯವಸ್ಥೆಗಳು ಮಾಡಿದ್ದೀವಿ ಸರ್, ವ್ಯವಸ್ಥೆಗಳಾಗಿದೆ? ವ್ಯವಸ್ಥೆ ಉತ್ತಮವಾಗಿದೆ. ಈ ಆಸನಗಳು ಇದ್ದಾವೆ, ಅದೇ ರೀತಿಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಅದೇ ರೀತಿಯಲ್ಲಿ ಸ್ಟೇಜ್ ಪ್ರೋಗ್ರಾಮ್, ಮತ್ತು ಅದೇ ರೀತಿಯಲ್ಲಿ ನಾವು ನಾಯಕರಂತ ಹೇಳ್ತಾ ಇದ್ದೀವಿ. ಸೊ ಅವ್ರನ್ನ ಗುರುತಿಸೋಕ್ಕೆ ಅಂತ ಬಿಟ್ಟು ಪ್ರೇರಣಾ ಪ್ರಶಸ್ತಿ ಅಂತ ಬಿಟ್ಟು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಮಹಿಳೆಯರಿಗೆ. ಸರ್, ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಯಾರು ಸಹಕಾರ ಕೊಟ್ಟಿದ್ದಾರೆ? ಸ್ಪಾನ್ಸರ್ ಸಹಕಾರ ಬಂದುಬಿಟ್ಟು ಶ್ರೀರಾಮ್ ಫೈನಾನ್ಸ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವರು ಯಾರು ಸಂಘಮಿತ್ರದವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಂಘಗಳಿಂದನೂ ಕೂಡ ನಮಗೆ ಸಪೋರ್ಟ್ ಆಗಿದೆ. ಸರ್, ODPಯಿಂದ ಯಾವುದು ಹೊಸ ಯೋಜನೆ ಮಾಡಿದ್ದೀರಾ? ಹೊಸ ಯೋಜನೆಗಳಂದರೆ ನಮ್ಮ ರೈತ ಉತ್ಪನ್ನ ಘಟಕಗಳು ಅಂತ ಬಿಟ್ಟು, ಈಗ ನಾವು ಏನು ಸ್ಟಾಲ್ಗಳು ಇನ್ಸ್ಟಾಲೇಷನ್ ಮಾಡಿದ್ದು ನೀವು ನೋಡಿದ್ದೀರಾ. ಸೊ ಅದೆಲ್ಲ ನಾವು ರೈತ ಉತ್ಪನ್ನ ಕೂಟ ಅಂತ ಬಿಟ್ಟು ನಾವು ಸುಮಾರು 32 ಘಟಕಗಳನ್ನ ಮಾಡಿದ್ದೀವಿ. ಸೊ ಅವರೇ ಅಭಿವೃದ್ಧಿ ಆಗಬೇಕು. ಬರೀ ಮಹಿಳೆಯರ ಜೊತೆ ಪುರುಷರು ಕೂಡ ಸೇರಿಕೊಂಡು ರೈತ ಮಹಿಳೆಯರು ಅವ್ರಿಗೂ ಕೂಡ ಸಾವಯವ ಕೃಷಿ ಮಾಡುವಂಥದ್ದು. ಸೊ ಇಂಥೆಲ್ಲ ಕಾರ್ಯಕ್ರಮಗಳು ಈ ರೈತ ಉತ್ಪನ್ನ ಕೂಟ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ಪ್ರಜಾಪ್ರಭುತ್ವ ಎಂಬ ಯೋಜನೆ ಕೂಡ ಚಾಮರಾಜನಗರದಲ್ಲಿ ಅದನ್ನು ನಾವು ಮಾಡ್ತಾಯಿದ್ದೀವಿ. ಅಂದರೆ ಮಹಿಳೆಯನ್ನು ಒಟ್ಟುಗೂಡಿಸುವಿಕೆ, ಅವರು ಎಲೆಕ್ಷನಲ್ಲಿ ನಿಲ್ಲಬೇಕು, ಪಂಚಾಯತ್ ಎಲೆಕ್ಷನ್ ಇರ್ಬೋದು, ಇನ್ನಿತರ ಎಲೆಕ್ಷನ್ ಇರ್ಬೋದು, ಬಂದು ಅವರೊಂದು ಸ್ಥಾನವನ್ನು ಪಡ್ಕೊಳ್ಬೇಕೆಂಬ ಉದ್ದೇಶದಿಂದ ಅವ್ರಿಗೂ ಕೂಡ ಪ್ರೇರಣೆ ನೀಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಓಕೆ, ಯಾವ ಡಿಸ್ಟಿಕಲ್ಲಿ ನಿಮ್ಮದು ಕಾರ್ಯ ನಡೆತಿದೆ? ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಕೊಡಗು.